ಸ್ನೇಹಿತರೆ ನಮಸ್ಕಾರ. ಕಳೆದ 5-6 ತಿಂಗಳಿಂದ ಚೈನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಹಿರಿಯ ಅಧಿಕಾರಿಗಳು ಕಾಣೆಯಾಗ್ತಾ ಇದ್ದಾರೆ. ಈ ಅಧಿಕಾರಿಗಳು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ತಾ ಇಲ್ಲ, ಯಾವುದೇ ಮಾಧ್ಯಮಗಳಲ್ಲಿ ಕಾಣ್ತಾ ಇಲ್ಲ. ಅವರ ಇತ್ತೀಚೆಗಿನ ಫೋಟೋ ವಿಡಿಯೋ ಕೂಡ ಕಾಣಿಸ್ತಾ ಇಲ್ಲ. ಚೈನಾ ಆರ್ಮಿಯ ಅಧಿಕೃತ ವಾರ್ತಾ ಪತ್ರಿಕೆ ಇದೆ, ಅದರ ಹೆಸರು PLA ಡೈಲಿ. ಹೀಗೆ ಅಧಿಕಾರಿಗಳು ಕಾಣೆಯಾಗೋಕೆ ಮುಂಚೆ ಈ ಪತ್ರಿಕೆಯಲ್ಲಿ ಸುದ್ದಿಗಳು ಬರುತ್ತೆ. ಈ ಅಧಿಕಾರಿಯನ್ನ ಈ ಹುದ್ದೆಯಿಂದ ವಜಾ ಮಾಡಲಾಗಿದೆ, ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಅವರನ್ನ ಅರೆಸ್ಟ್ ಮಾಡಿದ್ದೀವಿ, ಹೀಗೆ ಅವರ ಕುರಿತ ಸುದ್ದಿಗಳು ಮಾತ್ರ ಹೊರಗೆ ಬರುತ್ತೆ. ಆದ್ರೆ ಆ ನಂತರ ಅವರಿಗೆ ಏನಾಯ್ತು, ಎಲ್ಲಿ ಹೋದ್ರು, ವಿಚಾರಣೆ ಏನಾಯ್ತು ಅನ್ನೋ ವಿವರ ಮಾತ್ರ ಸಿಗೋದಿಲ್ಲ. ಇಷ್ಟೇ ಅಲ್ಲ, ಸರ್ಕಾರದ ರಕ್ಷಣಾ ಇಲಾಖೆಯ ಜೊತೆಗೆ ಸಂಪರ್ಕ ಇಟ್ಟುಕೊಂಡಿರುವ, ರಕ್ಷಣಾ ಇಲಾಖೆಯ ಜೊತೆಗೆ ವಹಿವಾಟು ಮಾಡ್ತಾ ಇರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಕಾಣೆಯಾಗಿದ್ದಾರೆ. ಒಂದೋ ಇವರು ಎಲ್ಲೂ ಕಾಣಿಸಿಕೊಳ್ಳೋದಿಲ್ಲ, ಅಥವಾ ಬಂಧನ ಆಗಿರ್ತಾರೆ, ಇಲ್ಲ ಸತ್ತು ಹೋಗಿದ್ದಾರೆ ಅನ್ನೋ ಸುದ್ದಿ ಹೊರಗೆ ಬರುತ್ತೆ. ಎಲ್ಲೋ ಒಂದೆರಡು ಅಧಿಕಾರಿಗಳಿಗೆ, ಉದ್ಯಮಿಗಳಿಗೆ ಹೀಗೆ ಆಗಿರ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು. ಯಾಕಂದ್ರೆ 2022ರಿಂದ ಆರಂಭವಾಗಿ ಈವರೆಗೆ 26 ಅಧಿಕಾರಿಗಳನ್ನ ಸೇನೆಯ ದೊಡ್ಡ ದೊಡ್ಡ ಹುದ್ದೆಗಳಿಂದ ವಜಾ ಮಾಡಲಾಗಿದೆ. ಇವರಲ್ಲಿ ಬಹಳಷ್ಟು ಅಧಿಕಾರಿಗಳು ಜೈಲಿನ ಕಂಬಿ ಎಣಿಸ್ಕೊಂಡು ಇದ್ದಾರೆ. ಸೋಜಿಗದ ಸಂಗತಿ ಅಂದ್ರೆ ಚೈನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಈ ಬಗ್ಗೆ ಎಲ್ಲೂ ಮಾತಾಡ್ತಾ ಇಲ್ಲ. ಕ್ಸಿ ಜಿನ್ಪಿಂಗ್ ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬೆಳೆಯೋಕೆ, ಅಧ್ಯಕ್ಷ ಸ್ಥಾನಕ್ಕೆ ಬರೋಕೆ ನೆರವಾದಂತಹ ಒಬ್ಬ ಹಿರಿಯ ಅಧಿಕಾರಿಯನ್ನ ಕೂಡ ಭ್ರಷ್ಟಾಚಾರದ ಆರೋಪದ ಮೇಲೆ ವಜಾ ಮಾಡಿದ್ದಾರೆ. ತನ್ನ ಆಪ್ತ ಸ್ನೇಹಿತನ ವಿರುದ್ಧ ಕ್ರಮ ಆಗಿದ್ರೂ ಅವನ ಪರವಾಗಿ ಕ್ಸಿ ಜಿನ್ಪಿಂಗ್ ನಿಂತಿಲ್ಲ, ಬಹಿರಂಗವಾಗಿ ಒಂದೇ ಒಂದು ಮಾತು ಕೂಡ ಆಡಿಲ್ಲ. ಸ್ನೇಹಿತರೆ, ಚೈನಾದಲ್ಲಿ ಆಡಳಿತ ಮಾಡ್ತಾ ಇರೋದು ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ. ಇಡೀ ದೇಶದಲ್ಲಿ ಇರೋದು ಅದೊಂದೇ ಪಕ್ಷ. ಭಾರತದಲ್ಲಿ ಬಿಜೆಪಿ, ಕಾಂಗ್ರೆಸ್, JDS, ರಾಷ್ಟ್ರೀಯ ಜನತಾದಳ, ತೃಣಮೂಲ ಕಾಂಗ್ರೆಸ್, ಹೀಗೆ ಎಷ್ಟೋ ಪಕ್ಷಗಳಿವೆ. ಒಂದೇ ಪಕ್ಷಕ್ಕೆ ಬಹುಮತ ಬಂದಿಲ್ಲ ಅಂದ್ರೆ 2 ಪಕ್ಷಗಳು ಸೇರಿ ಸರ್ಕಾರವನ್ನ ರಚಿಸುತ್ತೆ. ಆದ್ರೆ ಚೀನಾದಲ್ಲಿ ಇರೋದು ಪ್ರಜಾಪ್ರಭುತ್ವ ಅಲ್ಲ, ಅದು ಬಹುತೇಕ ಸರ್ವಾಧಿಕಾರದ ಆಡಳಿತ. ಅಲ್ಲಿ ಎಲ್ಲವನ್ನ ನಿರ್ಧಾರ ಮಾಡೋದು ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ. ಸಾರ್ವಜನಿಕ ವೇದಿಕೆಯಲ್ಲಿ ರಾಜಕೀಯ ಭಾಷಣ ಮಾಡೋದು, ಸರ್ಕಾರದ ಸಚಿವರನ್ನ ಆಯ್ಕೆ ಮಾಡೋದು, ದೇಶದ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು, ಅಭ್ಯರ್ಥಿಗಳ ಆಯ್ಕೆ, ಹೀಗೆ ಎಲ್ಲವನ್ನ ನಿರ್ಧಾರ ಮಾಡೋದು ಒಂದೇ ಒಂದು ಪಕ್ಷ. ಅಲ್ಲಿ ನಮ್ಮಂತೆ ಜನರಿಗೆ ಆಯ್ಕೆ ಮಾಡುವ ಸಂಪೂರ್ಣ ಅಧಿಕಾರ ಇಲ್ಲ. ಸ್ಥಳೀಯ ಮಟ್ಟದಲ್ಲಿರುವ ಜನರ ಸಮಿತಿಗಳಿಗೆ ವೋಟಿಂಗ್ ಪವರ್ ಇದ್ರೂನು ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಯಾಕಂದ್ರೆ ಪಕ್ಷ ಯಾರನ್ನ ಹೇಳುತ್ತೋ ಅವರನ್ನೇ ಆಯ್ಕೆ ಮಾಡಬೇಕಾಗುತ್ತೆ. ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ ಒಬ್ಬ ಅಧ್ಯಕ್ಷನನ್ನ 2 ಅವಧಿಗೆ ಮಾತ್ರ ಆಯ್ಕೆ ಮಾಡುತ್ತೆ. 3ನೇ ಬಾರಿಗೆ ಅದೇ ವ್ಯಕ್ತಿಯನ್ನ ಅಧ್ಯಕ್ಷ ಮಾಡೋ ಹಾಗಿಲ್ಲ ಅನ್ನೋದು ಒಂದು ನಿಯಮ. ಈಗಿನ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರದ್ದು 3ನೇ ಅವಧಿ. ಇದೇ ಕಾರಣಕ್ಕೆ ಆಡಳಿತ ವಿರೋಧಿ ಅಲೆ ಎದ್ದಿದೆ. ಯಾರೆಲ್ಲ ವಿರೋಧ ಮಾಡ್ತಾ ಇದ್ದಾರೋ ಅವರು ಕಾಣೆಯಾಗೋ ಹಾಗೆ ಕ್ಸಿ ಜಿನ್ಪಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯಗಳು ಇದೆ. ಇದನ್ನು ಬಿಟ್ಟು ಅಧಿಕಾರಿಗಳು ಕಾಣೆಯಾಗೋದಕ್ಕೆ ಕಾರಣ ಆಗಿರೋದು ಪವರ್ ಸ್ಟ್ರಗಲ್. ಅಂದ್ರೆ ಹಿರಿಯ ಅಧಿಕಾರಿಗಳ ನಡುವೆ ಅಧಿಕಾರಕ್ಕಾಗಿ ಕಿತ್ತಾಟ ಹಾಗೂ ಅತಿಯಾದ ಭ್ರಷ್ಟಾಚಾರ. ಸ್ನೇಹಿತರೆ, ಕೆಲವರು ಚೈನಾ ದೇಶಕ್ಕೆ ಭಾರತವನ್ನ ಕಂಪೇರ್ ಮಾಡಿ ನಮ್ಮ ದೇಶ ಯಾಕೆ ಹೀಗಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಆದ್ರೆ ಭಾರತದಲ್ಲಿ ಯಾವ ಮಟ್ಟಿಗೆ ಭ್ರಷ್ಟಾಚಾರ ಇದೆಯೋ ಅದೇ ರೀತಿಯಲ್ಲಿ ಚೈನಾದಲ್ಲೂ ಅತಿಯಾದ ಭ್ರಷ್ಟಾಚಾರ ಇದೆ ಅನ್ನೋದು ನಿಜ. ಈ ಘಟನೆ ಬಗ್ಗೆ ಕೇಳಿದ್ರೆ ನಿಮಗೆ ಚೈನಾದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಇದೆ ಹಾಗೂ ಅಧಿಕಾರಕ್ಕಾಗಿ ಹೇಗೆ ಕಿತ್ತಾಟ ನಡೀತಾ ಇದೆ, ಕುಟುಂಬ ರಾಜಕಾರಣ ಹೇಗೆಲ್ಲ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಚೈನಾದ ಆರ್ಮಿಯಲ್ಲಿ ಉಪಾಧ್ಯಕ್ಷರಾಗಿ ಝ್ಯಾಂಗ್ ಯೂಕ್ಸಿಯಾ ಇದ್ದಾರೆ. ಇವರು ಕೌಟುಂಬಿಕ ರಾಜಕಾರಣದ ಮೂಲಕ ಬಂದ ಅಧಿಕಾರಿ. ಇವರ ತಂದೆ ಚೈನಾ ಸೇನೆಯಲ್ಲಿ ಮೊದಲೇ ಕೆಲಸ ಮಾಡಿ ದೊಡ್ಡ ಹೀರೋ ಆಗಿದ್ರು. 1920-30 ಸುಮಾರಿನಲ್ಲಿ ಕ್ಸಿ ಜಿನ್ಪಿಂಗ್ ತಂದೆ ಕೂಡ ಆಗಿನ ಕಾಲದಲ್ಲಿ ದೊಡ್ಡ ರಾಜಕಾರಣಿ. ಕ್ಸಿ ಜಿನ್ಪಿಂಗ್ ತಂದೆಗೆ ಎಷ್ಟು ಅಧಿಕಾರ ಇತ್ತೋ ಅದೇ ರೀತಿಯಲ್ಲಿ ಝ್ಯಾಂಗ್ ಯೂಕ್ಸಿಯಾ ತಂದೆಗೂ ದೊಡ್ಡ ಅಧಿಕಾರ ಇತ್ತು. ಕೌಟುಂಬಿಕ ರಾಜಕಾರಣದ ಮೂಲಕ ಆರ್ಮಿಗೆ ಬಂದ ಝ್ಯಾಂಗ್ ಯೂಕ್ಸಿಯಾ ಈಗ ಚೈನಾ ಆರ್ಮಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಪೀಪಲ್ಸ್ ಲಿಬರೇಷನ್ ಆರ್ಮಿಯಲ್ಲಿ 2ನೇ ಸ್ಥಾನದಲ್ಲಿ ಹಿ ವಿಡಾಂಗ್ ಇದ್ರು. ಇವರು ಕ್ಸಿ ಜಿನ್ಪಿಂಗ್ಗೆ ಅತ್ಯಂತ ಆಪ್ತರು. ಹಿ ವಿಡಾಂಗ್ ಸೆಂಟ್ರಲ್ ಮಿಲಿಟರಿ ಕಮಿಷನ್ ನಲ್ಲೂ ಇದ್ರು, ಜೊತೆಗೆ ಪಾಲಿಟ್ ಬ್ಯೂರೋದ ಸದಸ್ಯರು ಆಗಿದ್ರು. ಪಾಲಿಟ್ ಬ್ಯೂರೋ ಅನ್ನೋದು ಸರ್ಕಾರದ ಎಲ್ಲಾ ತೀರ್ಮಾನಗಳನ್ನ ಕೈಗೊಳ್ಳುವ ಸಮಿತಿ. ಹಾಗೆಯೇ ಮಿಲಿಟರಿ ಕಮಿಷನ್ ಅನ್ನೋದು ಸೇನೆಗೆ ಸಂಬಂಧಿಸಿದ ನಿರ್ಧಾರಗಳನ್ನ ಕೈಗೊಳ್ಳುವ ಸಮಿತಿ. ಈ 2 ಸಮಿತಿಗಳಲ್ಲಿ ಕ್ಸಿ ಜಿನ್ಪಿಂಗ್ಗೆ ಆಪ್ತರಾದ ಹಿ ವಿಡಾಂಗ್ ಇದ್ರು. ಇದೇ ಅಕ್ಟೋಬರ್ನಲ್ಲಿ 2 ಸ್ಥಾನಗಳಿಂದ ಹಿ ವಿಡಾಂಗ್ ಅನ್ನ ಕಿತ್ತು ಬಿಸಾಡಿದ್ದಾರೆ. ತನ್ನ ಆಪ್ತ ಸ್ನೇಹಿತನಿಗೆ ಇಂತಹ ಗತಿ ಬಂದರೂ ಕ್ಸಿ ಜಿನ್ಪಿಂಗ್ ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಎಂದಿಲ್ಲ. ಹಿ ವಿಡಾಂಗ್ ಮತ್ತು ಸೇನೆಯ ಉಪಾಧ್ಯಕ್ಷ ಝ್ಯಾಂಗ್ ಯೂಕ್ಸಿಯಾ ನಡುವೆ ಅಧಿಕಾರಕ್ಕಾಗಿ ಕಿತ್ತಾಟ ನಡೀತಾ ಇರೋದ್ರಿಂದ ಹೀಗೆಲ್ಲ ಆಗ್ತಾ ಇದೆ ಅನ್ನೋ ವದಂತಿ ಇದೆ.
ಇದೇ ತರ ಹಿರಿಯ ಅಧಿಕಾರಿಗಳಾದ ಮಿಯಾವೋ ಹುವಾ, ವ್ಯಾಂಗ್ ಸುಬಿನ್, ಕ್ವಿನ್ ಶುಟೋಂಗ್, ಲೀ ಶಾಂಗ್ಫು, ವ್ಯಾಂಗ್ ಶಾವೋಜನ್ ಸೇರಿದಂತೆ 20ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ವಜಾ ಮಾಡಲಾಗಿದೆ. ಹೀಗೆ ವಜಾ ಆದ ಎಲ್ಲರ ಮೇಲೂ ಭ್ರಷ್ಟಾಚಾರದ ಆರೋಪ ಇದೆ. ಅವರಲ್ಲಿ ಹಲವು ಅಧಿಕಾರಿಗಳನ್ನ ಜೈಲಿಗೆ ಹಾಕಿ ಅವರ ಮೇಲೆ ತನಿಖೆ, ವಿಚಾರಣೆ ಕೂಡ ನಡೀತಾ ಇದೆ. ಕೆಲವು ಅಧಿಕಾರಿಗಳು ನಿಗೂಢವಾಗಿ ಸತ್ತು ಹೋಗಿದ್ದಾರೆ. ಅಚ್ಚರಿ ಅನ್ಸೋ ವಿಷಯ ಅಂದ್ರೆ ಇವರಲ್ಲಿ ಬಹುತೇಕ ಅಧಿಕಾರಿಗಳು ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ಗೆ ಬಹಳ ಆಪ್ತರು. ಕ್ಸಿ ಜಿನ್ಪಿಂಗ್ ಅವರಿಂದಾನೇ ಈ ಅಧಿಕಾರಿಗಳು ನೇಮಕ ಆಗಿರೋದು. ಸೇನೆಯ ಉಪಾಧ್ಯಕ್ಷ ಝ್ಯಾಂಗ್ ಯೂಕ್ಸಿಯಾನಿಂದಾಗಿ ಇಷ್ಟೆಲ್ಲ ವಜಾಗಳು ಆಗ್ತಾ ಇದ್ರು ಕ್ಸಿ ಜಿನ್ಪಿಂಗ್ ಮಧ್ಯಪ್ರವೇಶ ಮಾಡಿಲ್ಲ. ಈಗ ಭ್ರಷ್ಟಾಚಾರದ ವಿಚಾರಕ್ಕೆ ಬರೋಣ. ಆಪರೇಷನ್ ಸಿಂಧೂರ ನಡೆದಾಗ ಪಾಕಿಸ್ತಾನದ ಡಿಫೆನ್ಸ್ ಸಿಸ್ಟಮ್ ವಿಫಲವಾಗಿತ್ತು ಅನ್ನೋ ಸುದ್ದಿ ಬಂದಿತ್ತು. ಪಾಕಿಸ್ತಾನ ಎಸೆದ ಕ್ಷಿಪಣಿಗಳನ್ನ ಭಾರತೀಯ ಸೇನೆಯ S-400 ರಕ್ಷಣಾ ವ್ಯವಸ್ಥೆ ಆಕಾಶದಲ್ಲೇ ಸಿಡಿಸಿ ಹಾಕಿತ್ತು. ಇದೇ ರೀತಿಯ ರಕ್ಷಣಾ ಉಪಕರಣಗಳನ್ನ ಪಾಕಿಸ್ತಾನ ಚೈನಾದಿಂದ ಖರೀದಿ ಮಾಡಿತ್ತು. ಚೈನಾದ ಐಟಂಗಳಿಗೆ ಯಾವುದೇ ಗ್ಯಾರಂಟಿ ಇರಲ್ಲ ಅನ್ನೋದು ಅಲ್ಲಿ ಕೂಡ ಸಾಬೀತಾಗಿತ್ತು. ಚೈನಾದ ಈ ಉಪಕರಣಗಳು ಸರಿಯಾಗಿ ಕೆಲಸ ಮಾಡದೆ ಭಾರತದ ಬಾಂಬುಗಳು ಪಾಕಿಸ್ತಾನದಲ್ಲಿ ಸಿಡಿದು ಭಯೋತ್ಪಾದಕರನ್ನ ನಾಶ ಮಾಡಿತ್ತು. ಇವೆಲ್ಲಕ್ಕೂ ಕಾರಣ ಆಗಿರೋದು ಚೀನಾದ ರಕ್ಷಣಾ ಇಲಾಖೆಯಲ್ಲಿ ನಡೀತಾ ಇರೋ ಕೋಟ್ಯಂತರ ಹಣದ ಭ್ರಷ್ಟಾಚಾರ. ಇದೇ ಕಾರಣಕ್ಕೆ ಚೀನಾದ ಯಾವುದೇ ಸಾಧನ ಉಪಕರಣಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಚೈನಾದ ಸೇನೆಯಲ್ಲಿ ರಾಕೆಟ್ ಫೋರ್ಸ್ ಅಂತ ಒಂದು ವಿಭಾಗ ಇದೆ. ಈ ವಿಭಾಗ ಅಣ್ವಸ್ತ್ರಗಳನ್ನ ನಿರ್ವಹಣೆ ಮಾಡ್ತಾ ಇದೆ. ಇಲ್ಲಿ ಕೆಲಸ ಮಾಡ್ತಾ ಇರೋರು ಬಹುತೇಕರು ಕುಟುಂಬ ರಾಜಕಾರಣದಿಂದ ಬಂದವರು. ರಾಕೆಟ್ ಫೋರ್ಸ್ ನಲ್ಲಿ ಇರುವಂತಹ ವೆಪನ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ. ಎಲ್ಲಾ ಹಣ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ಜೇಬನ್ನ ಸೇರ್ತಾ ಇರೋದ್ರಿಂದ ತಂತ್ರಜ್ಞಾನದಲ್ಲಿ ಕಾಂಪ್ರಮೈಸ್ ಆಗಿದೆ ಅನ್ನೋ ಸಂಗತಿ ಹೊರಗೆ ಬಂತು. ಇದು ಚೈನಾಗಿಂತಲೂ ಮೊದಲು ಗೊತ್ತಾಗಿದ್ದು ಅಮೆರಿಕಕ್ಕೆ. ಅಮೆರಿಕದ ಗುಪ್ತಚರ ಅಧಿಕಾರಿಗಳು ಭ್ರಷ್ಟಾಚಾರದ ವಿಷಯವನ್ನ ಸಂಗ್ರಹಿಸಿ ತಮ್ಮ ಸರ್ಕಾರಕ್ಕೆ ಒಪ್ಪಿಸಿದ್ರು. ಇದು ಗೊತ್ತಾದ ನಂತರ ಚೈನಾ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಅಭಿಯಾನ ಆರಂಭ ಮಾಡಿದೆ. ಯಾರೆಲ್ಲ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೋ ಅವರನ್ನೆಲ್ಲ ಒಂದೋ ವಜಾ ಮಾಡ್ತಾ ಇದ್ದಾರೆ ಅಥವಾ ಜೈಲಿಗೆ ಹಾಕ್ತಾ ಇದ್ದಾರೆ. ರಾಕೆಟ್ ಫೋರ್ಸ್ ನ ಕಾಂಟ್ರಾಕ್ಟ್ ಗಳನ್ನ ಖಾಸಗಿ ಕಂಪನಿಗಳಿಗೆ ಕೊಡ್ತಾರೆ. ಈ ಕಂಪನಿಗಳನ್ನ ನಡೆಸ್ತಾ ಇರುವಂತಹ ಉದ್ಯಮಿಗಳು ಕೂಡ ಕಾಣೆಯಾಗ್ತಾ ಇದ್ದಾರೆ. ಈ ಉದ್ಯಮಿಗಳು ಅಧಿಕಾರಿಗಳ ಜೊತೆಗೆ ಸೇರ್ಕೊಂಡು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಆರೋಪಗಳು ಇದೆ. ಚೈನಾದ ಜನಪ್ರಿಯ ಸೆಮಿಕಂಡಕ್ಟರ್ ವಿಜ್ಞಾನಿ ಮತ್ತು ರಕ್ಷಣಾ ಇಲಾಖೆ ಜೊತೆ ವ್ಯವಹಾರ ಮಾಡ್ತಾ ಇದ್ದ ಉದ್ಯಮಿ ಯು ಫಾಕ್ಸಿನ್ ಬಂಧನ ಆಗಿ ಜೈಲಿನಲ್ಲಿದ್ದಾರೆ. ಹೀಗೆ ಇನ್ನಷ್ಟು ಉದ್ಯಮಿಗಳ ಬಂಧನ ಆಗಿರೋದ್ರಿಂದ ಆ ಉದ್ಯಮಿಗಳ ಕಂಪನಿಗಳು ಬಾಗಿಲು ಮುಚ್ಚಿವೆ. ಇವೆಲ್ಲ ಬೆಳವಣಿಗೆಗಳು ಚೈನಾದಲ್ಲಿ ರಾಜಕೀಯ ಅಸ್ಥಿರತೆಯನ್ನ ತಂದಿದೆ. ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಆಡಳಿತದಲ್ಲೇ ಇವೆಲ್ಲ ಆಗ್ತಾ ಇರೋದ್ರಿಂದ ಅನೇಕರಿಗೆ ಅವರ ವಿರುದ್ಧ ಬಹಳ ಸಿಟ್ಟಿದೆ. ಇವೆಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಮತ್ತು ಭ್ರಷ್ಟಾಚಾರವನ್ನ ನೋಡಿದ್ರೆ ಚೀನಾ ನಾವಂದುಕೊಂಡ ಹಾಗೆ ಎಲ್ಲದರಲ್ಲೂ ನಂಬರ್ 1 ದೇಶ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.